ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಕೂಡ ನಮಸ್ಕಾರ. ಈಗ ನಾವು 2024ನೇ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಈ 9 ಗ್ರಹಗಳು ಯಾವ ರಾಶಿಯಿಂದ ಯಾವ ರಾಶಿಗೆ ಯಾವ ದಿನಾಂಕಕ್ಕೆ ಬದಲಾವಣೆ ಆಗೋದ್ರಿಂದ ಈ ಒಂದು ತಿಂಗಳಲ್ಲಿ ಯಾವ ರೀತಿಯ ಪ್ರತಿಫಲಗಳನ್ನು ನಾವು ಪಡಿಬೋದು ಅನ್ನೋಂಥದ್ದನ್ನು ಮುಖ್ಯವಾಗಿ ಮೇಷ ರಾಶಿಯವರಿಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಆದ್ಮೇಲೆ ನಮ್ಮ ಒಂದು ಚಾನಲ್ನಲ್ಲಿ ನೀವು ಏನೇ ಸಮಸ್ಯೆಗಳಿದ್ರು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಸಮಸ್ಯೆಗಳ ಬಗ್ಗೆ ಕೇಳ್ಬೋದು, ಅಥವಾ ವಾಟ್ಸಪ್ ಮುಖಾಂತರ ವಾಯ್ಸ್ ಮುಖಾಂತರ ಕಳಿಸ್ಬೋದು, ಇಲ್ಲ ಟೈಪ್ ಮಾಡಿ ಕಳಿಸ್ಬೋದು. ನೀವು ನಮ್ಮ ಚಾನಲ್ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸ್ನ ಲೈಕ್ ಮಾಡಿ ಪ್ರಾರ್ಥನೆ ಮಾಡ್ತಾ, ಈಗ ಮೇಷರಾಶಿಯವರಿಗೆ ರಾಶಾಧಿಪತಿ ಕುಜನು ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅಂದ್ರೆ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವೃಷಭ ರಾಶಿಯಲ್ಲಿ 26ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಸ್ಟೇಟಸ್ ಅಂದ್ರೆ ಧನಪ್ರಾಪ್ತಿ ಯೋಗ, ದುಡ್ಡು ಕಾಸು ಬರುವಂತಹದ್ದು, ಹಣಕಾಸಿನ ವಿಚಾರದಲ್ಲಿ ಪಟುತ್ವ ಬಲ ಸಿಗತ್ತೆ. ಅಂದ್ರೆ ನಿಮ್ಗೆ ಬರಬೇಕಾಗಿರ್ತಕ್ಕಂಥ ದುಡ್ಡೇನಾದ್ರೂ ಇದೆ ಅಂತಂದ್ರೆ ಅವನ್ನ ನೀವು ಈ ಸಮಯದಲ್ಲಿ ಕೇಳಿದ್ರೆ ನಿಮಗೆ ಸಮರ್ಪಕವಾಗಿ ದೊರೆಯುವಂತಹ ಯೋಗ, ಅಂದ್ರೆ ನಿಮ್ಮ ಮನಸ್ಸಿಗೆ ಹಠ ಹಿಡಿದು ಸಾಧಿಸುವಂತಹ ಒಂದು ಬಲ ಈ ಸಮಯದಲ್ಲಿ ಸಿಗತ್ತೆ. ಈ ಒಂದು ದುಡ್ಡಿನ ಪ್ರತಿಫಲದಿಂದ ನೀವು ಪ್ರಯತ್ನ ಕಾರ್ಯ ಕೂಡ ವಿಶೇಷವಾಗಿ ಕೈ ಹಾಕ್ಬೋದು. ಅದು 26 ಆಗಸ್ಟ್ ನಂತರ ಈ ಒಂದು ಕುಜ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಕುಜ 26ನೇ ತಾರೀಕು ಆಗಸ್ಟ್ಗೆ ಸಂಚಾರ ಅಂದ್ರೆ ಬದಲಾವಣೆ ಆಗ್ತಾನೆ. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗೋದ್ರಿಂದ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಏನೇ ಒಂದು ಡೆವಲಪ್ಮೆಂಟ್ ಮಾಡ್ಕೋಬೇಕು, ಪ್ರಯತ್ನ ಮಾಡಬೇಕು ಅಂತ ಇರ್ತೀರಾ, ಆ ಒಂದು ವಿಚಾರದಲ್ಲಿ ಬಲ ಬರುತ್ತೆ. ವಿಶೇಷವಾಗಿ ಬೆಳೆಗಳು ಬೆಳೆಯುವಂತಹ ಅವರಿಗೆ, ಮತ್ತೆ ವ್ಯಾಪಾರ ವ್ಯವಹಾರ ಯಾರು ಮಾಡ್ತಾ ಇರ್ತಾರೆ ಅಂತಹ ಅವರಿಗೆ, ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮೆಡಿಕಲ್ ಸ್ಟೋರ್ಸ್ ಹಾಕುವಂತಹವರು, ಮೆಡಿಕಲ್ ಸ್ಟೋರ್ಸ್ನ ಪ್ರಾರಂಭಿಸುವಂತಹವರಿಗೆ ತುಂಬಾ ಒಳ್ಳೆಯ ಸಮಯ ಅಂತೇಳಿ ಹೇಳ್ಬೋದು. ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಭೂಮಿ ವಿಚಾರದಲ್ಲಿ ಕೂಡ ವಿಶೇಷವಾಗಿ ಬದಲಾವಣೆಗಳನ್ನ ನೋಡುವಂತಹದ್ದು ಬರುತ್ತೆ. ನಿಮ್ಮ ಮನೆಯ ಕಡೆ ಸ್ವಸ್ಥಾನದಲ್ಲಿ ವಿಶೇಷವಾದ ಕಾರ್ಯಚಟುವಟಿಕೆಗಳನ್ನು ನೀವು 16ನೇ ತಾರೀಕುವರೆಗೂ ಮಾಡುವಂತಹದ್ದು. 16ರ ನಂತರ ಬದಲಾವಣೆ ಆಗುತ್ತೆ. 16ರವರೆಗೂ ಮಾತ್ರ ನಿಮ್ಮ ಸ್ವಸ್ಥಾನದಲ್ಲಿ ಕೆಲವೊಂದು ಕಾರ್ಯಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾದಂತಹ ಫಲ 16ರ ನಂತರ. ಏಕೆಂತಂದ್ರೆ ಸೂರ್ಯ ಸಿಂಹರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಆಗಸ್ಟ್ 16ನೇ ತಾರೀಕಿಗೆ. ಜೊತೆಗೆ ಆಗಸ್ಟ್ 1ನೇ ತಾರೀಕಿಗೆ ಶುಕ್ರ ಕೂಡ ಪ್ರವೇಶ ಮಾಡಿದ್ದಾನೆ. ಶುಕ್ರ 1ನೇ ತಾರೀಕು ಆಗಸ್ಟ್ಗೆಲ್ಲ ಪ್ರಾರಂಭದ ದಿನಾನೇ, ಆಗಸ್ಟ್ 1ನೇ ತಾರೀಕಿಗೆಲ್ಲ ಸಿಂಹರಾಶಿಗೆ ಪ್ರವೇಶ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದ ಅನುಕೂಲ. ಯಾರೆಲ್ಲ ಅಬ್ರಾಡ್ಗೆ ಹೋಗಿರ್ತೀರಾ, ವಿದೇಶಕ್ಕೆ ಹೋಗಿರ್ತೀರಾ ಅಂತಹ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುವಂತಹದ್ದು, ಅಂದ್ರೆ ಹಣಕಾಸಿನ ಸಪೋರ್ಟ್ ಸಿಗುವಂತಹದ್ದು, ಲೋನ್ಸ್ ಆಗುವಂತಹದ್ದು, ಇವೆಲ್ಲ ಕೂಡ ನಿಮಗೆ ಸೌಲಭ್ಯಗಳು ಅನುಕೂಲಿಸುತ್ತೆ. 16ರ ನಂತರ ಸೂರ್ಯ ಈ ಒಂದು ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ, ಸಿಂಹರಾಶಿಗೆ ಬರ್ತಾ ಇರೋದ್ರಿಂದ ವಿಶೇಷವಾಗಿ ಕಾರ್ಯಾಭಿವೃದ್ಧಿಗಳು ನಡೆಯುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಉತ್ತಮವಾದಂತಹ ಒಂದು ಪ್ರಯತ್ನ ಕಾರ್ಯಗಳನ್ನ ಮಾಡಬಹುದು. ಮತ್ತು ಶುಭ ಕಾರ್ಯ ಯೋಗ ಪ್ರಯತ್ನ, ಶುಭ ಕಾರ್ಯಗಳು ಮಾಡುವಂತಹದ್ದು, ಮತ್ತೆ ಪೂರ್ವ ಪುಣ್ಯ ಬಲ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೇನೋ ಕೋರಿಕೆಗಳು ಇರುತ್ತೆ, ಅವೆಲ್ಲವೂ ಕೂಡ ನಿಮಗೆ ಅನುಕೂಲಿಸುವಂತಹ ಸಮಯ ಈ ಒಂದು 16 ಆಗಸ್ಟ್ ನಂತರ ಸಿಗತ್ತೆ. ಆಗಸ್ಟ್ 16ರ ನಂತರ ಈ ಒಂದು ವಿಚಾರದಲ್ಲಿ ನೀವು ಶುಭ ನೋಡ್ತೀರಾ, ಒಳ್ಳೇದಾಗಿರುತ್ತೆ. ಆದರೂ ಕೂಡ ಇಲ್ಲಿ ಶುಕ್ರ ಗ್ರಹ ಸೂರ್ಯನಿಗೆ ಶತ್ರುಭಾವ ಐತೆ. ಶತ್ರುಭಾವ ಇರೋದ್ರಿಂದ ಶುಕ್ರನ ಪ್ರತಿಫಲ ಸ್ವಲ್ಪ ವೈಬ್ರೇಷನ್ ಆಗುತ್ತೆ ಸೂರ್ಯನ ಮನೆಯಲ್ಲಿ ಸೇರೋದ್ರಿಂದ. ಹಾಗಾಗಿ ಸ್ವಲ್ಪ ಕಸಿಬಿಸಿ ಆಗುವಂತಹದ್ದು, ಟೆನ್ಷನ್ಸ್ ಬರುವಂತಹದ್ದು, ವೈಬ್ರೇಷನ್ಸ್ ಬರುವಂತಹದ್ದು ಇರುತ್ತೆ. ಹಾಗಾಗಿ ಅಮ್ಮನವರ ದೇವರ ದರ್ಶನ ಮಾಡಿ, ಅಮ್ಮನ ದೇವಾಲಯದಲ್ಲಿ ನೀವು ಕೆಂಪು ಹೂವಿನ ಅಷ್ಟೋತ್ತರ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ರೀತಿಯ ಒಂದು ಪ್ರತಿಫಲಗಳು ಸಿಗತ್ತೆ. ಬುಧನು ಈ ಒಂದು ಸಿಂಹರಾಶಿಯಲ್ಲೇ
22ನೇ ತಾರೀಕುವರೆಗೂ ಇರ್ತಾನೆ. ಹಾಗಾಗಿ ಬುಧ ಸಂಚಾರ ಆಗೋದ್ರಿಂದ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಬುಧನ ಒಂದು ಸಪೋರ್ಟ್ ಸಿಗುವಂತಹದ್ದು, ಬುಧನ ಎಲ್ಲಾ ರೀತಿಯ ಪ್ರತಿಫಲ ಸಿಗುವಂತಹದ್ದು, ಒಳ್ಳೆಯ ಬುದ್ಧಿ, ಜ್ಞಾನ, ಇಂಪ್ರೂವ್ಮೆಂಟ್ಸ್ ಎಲ್ಲ ಚೇಂಜಸ್ ಆಗುತ್ತೆ. ಈ ಒಂದು 22ರ ನಂತರ ಬುಧ ಕಟಕ ರಾಶಿಗೆ ವಕ್ರ ಸ್ಥಿತಿಯಲ್ಲಿ ರಿಟರ್ನ್ ಹಿಂದಕ್ಕೆ ಬರ್ತಾನೆ. ವಕ್ರಗತಿ ಅಂತಂದ್ರೆ ಕ್ರಾಸ್ ಆಗಿ ತಿರ್ಕೊಂಡು ಹಿಂದಕ್ಕೆ ಬರುವಂತಹದ್ದು, ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಬರ್ತಾನೆ. ಕಟಕ ರಾಶಿಗೆ ಬರೋದ್ರಿಂದ ಸ್ವಲ್ಪ ಮನೆ ಕಡೆ, ಭೂಮಿ ವ್ಯವಹಾರ ವಿಚಾರಗಳಲ್ಲಿ ವೈಪರೀತ್ಯಗಳು ಬರುವಂತಹದ್ದು, ಅಂದರೆ ದಾಯಾದಿಗಳಲ್ಲಿ ಸ್ವಲ್ಪ ಕಸಿವಿಸಿ ಆಗುವಂಥದ್ದು, ಭೂಮಿ ವಿಚಾರ, ಮನೆ ವಿಚಾರ, ಅಥವಾ ಬಿಸ್ನೆಸ್ ವಿಚಾರ, ವ್ಯಾಪಾರ ವಿಚಾರ, ಈ ವಿಚಾರದಲ್ಲಿ ಮಾನಸಿಕವಾಗಿ ಅಸ್ಥಿರತ್ವಗಳು ಉಂಟಾಗುವಂತಹದ್ದು, ಸ್ವಲ್ಪ ಟೆನ್ಷನ್ಗಳು ಬರುವಂತಹದ್ದು ಬರುತ್ತೆ. ಯಾಕೆಂತಂದ್ರೆ ಬುಧನು ಬರ್ತಾ ಇರ್ತಕ್ಕಂಥದ್ದು ವಕ್ರ ಸ್ಥಿತಿಯಲ್ಲಿ ಕಟಕ ರಾಶಿಗೆ, ಕಟಕ ರಾಶಾಧಿಪತಿ ಚಂದ್ರನಿಗೆ ಬುಧ ಶತ್ರುಭಾವಾಗಿರ್ತಾನೆ. ಅದಕ್ಕೋಸ್ಕರ ಶಿವನ ಒಂದು ಆರಾಧನೆ ಮತ್ತು ಮಾಡೋದ್ರಿಂದ, ಶಿವನ ಒಂದು ಪೂಜೆ ಪುನಸ್ಕಾರ ಪ್ರತಿಫಲಗಳು ಮಾಡೋದ್ರಿಂದ ಶ್ರೇಷ್ಠವಾದಂತಹ ರೀತಿಯಲ್ಲಿ ನಿಮ್ಮ ಅನುಕೂಲಗಳು ಸಿಗತ್ತೆ. ಈ ಒಂದು ಬುಧನ ಒಂದು ಪ್ರತಿಫಲ ಈ ರೀತಿ ಇದ್ರೆ, ಶುಕ್ರನು 24ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಕನ್ಯಾ ರಾಶಿಗೆ ಹೋಗೋದ್ರಿಂದ ಶುಕ್ರನ ಪ್ರತಿಫಲ ಹೆಂಗಿರುತ್ತೆ ಅಂದ್ರೆ, ಕನ್ಯಾ ರಾಶಿಯಲ್ಲಿ ಆಗಸ್ಟ್ 24ರ ನಂತರ ಅಶುಭದ ಸ್ಥಿತಿ. ಯಾಕೆಂತಂದ್ರೆ ಶುಕ್ರ ಗ್ರಹಕ್ಕೆ ಶತ್ರುಭಾವ ಸ್ಥಿತಿ ಆಗಿರುತ್ತೆ, ಶತ್ರುಭಾವ ಸ್ಥಿತಿ ಆಗಿರುತ್ತೆ. ಹಾಗೆ ಶತ್ರುತ್ವ ಆಗಿರೋದ್ರಿಂದ ಇಲ್ಲಿ ಒಂದು ನೀಚ ಸ್ಥಿತಿ ಆಗತ್ತೆ. ಅಂದ್ರೆ ಶುಕ್ರನಿಗೆ ಬಲ ಇಲ್ಲದೆ ಇರತಕ್ಕಂತಹ ಪ್ಲೇಸ್ಗೆ ಸಂಚಾರಕ್ಕೆ ಹೋಗ್ತಾ ಇದ್ದಾನೆ. ನಮ್ಮ ಭೂಮಿಯಿಂದ ಕನ್ಯಾ ರಾಶಿಯ ಒಂದು ಸ್ಥಾನ ಏನಿದೆ, ಆ 30 ಡಿಗ್ರಿಯ ಒಂದು ಸಂಚಾರ ಸ್ಥಾನ, ಆ ಒಂದು ಸ್ಥಳದಲ್ಲಿ ಶುಕ್ರನಿಗೆ ಬಲ ಇರೋದಿಲ್ಲ. ಹಾಗಾಗಿ ನೀಚವಾದಂತಹ ಮಿತ್ರರು ಅಥವಾ ಮಿತ್ರರಿಂದ ಧನ ನಷ್ಟ ಆಗುವಂತಹದ್ದು, ಯಾವುದೋ ಲೋನ್ ವಿಚಾರಕ್ಕೆ ಅವ್ರಿಗೆ ವಿಟ್ನೆಸ್ ಹಾಕ್ಬಿಡೋದು, ಸೊ ಅದು ಬಂದು ಟೆನ್ಷನ್ ಆಗಿ ನಿಮಗೆ ತಲೆ ಮೇಲೆ ಕೂತ್ಕೊಳ್ಳೋದು, ಈ ರೀತಿ ಸ್ನೇಹಿತರಿಂದ ಸಂಕಷ್ಟಗಳು ಬರುವಂತಹದ್ದು, ಮತ್ತೆ ಕೆಲವರ ಒಂದು ಸ್ತ್ರೀಯರಿಗೆ ಸ್ವಲ್ಪ ಟೆನ್ಷನ್ಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ನೇಹಿತರು, ಯಾರ ಮಿತ್ರರಲ್ಲಿ ಸ್ತ್ರೀ ಮಿತ್ರರು ಇದ್ದಲ್ಲಿ ಅವ್ರಿಗೂ ಕೂಡ ಜಾಸ್ತಿ ಸಮಸ್ಯೆಗಳು, ಅವರ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಬರುವಂತಹದ್ದು ಎರಡು ರೀತಿಯಲ್ಲಿ ಕೂಡ ಆಗ್ಬೋದು. ವಿವಾಹ ವಿಚಾರ ನಿಮಗೆ 24ರವರೆಗೂ ಶುಭ ಫಲದಾಯಕವಾಗಿರುತ್ತೆ. 24ರ ನಂತರ ಅಶುಭ ಫಲ. ವಿವಾಹ ವಿಚಾರಗಳೇನಾದರೂ ಮಾತಾಡೋದಿದ್ರೆ, ಪ್ರಯತ್ನ ಮಾಡ್ತಾ ಇದ್ರೆ, ಮುಂದುವರಿಸೋಂಗಿದ್ರೆ ಆಗಸ್ಟ್ 24ರ ನಂತರ ನೋಡಿರ್ತಕ್ಕಂಥ ಸಂಬಂಧಗಳು ಮಿಸ್ ಆಗತ್ತೆ, ಅವು ಕಳೆದು ಹೋಗುತ್ತೆ, ತಪ್ಪು ಹೋಗುತ್ತೆ, ಯಾವುದೋ ಒಂದು ಕಾರಣ ಇರಬಹುದು. ಅದು 24ರ ನಂತರ ಖಂಡಿತವಾಗಿಯೂ ನಡೆಯುತ್ತೆ. ಇನ್ನು ಸ್ವಲ್ಪ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ENT ರಿಲೇಟೆಡ್ ಸಮಸ್ಯೆ, ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ಗೆ ಸಂಬಂಧಿಸಿದಂತೆ ನೀವು ನೋಡ್ಕೋಬೇಕಾಗಿರುತ್ತೆ. ಮತ್ತು ಸ್ವಲ್ಪ ಶೀತ ಅಲರ್ಜಿ ರಿಲೇಟೆಡ್ 26 ಆಗಸ್ಟ್ ನಂತರ ಬರುವಂಥ ಸಾಧ್ಯತೆ ಇರುತ್ತೆ. ಭಾಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಹಣಕಾಸಿನ ಭಾಗ್ಯ, ಹಣಕಾಸೆಲ್ಲ ಸ್ವಲ್ಪ ದುಡ್ಡು ಕಾಸು ಬರ್ತಾ ಇದೆ, ಏನು ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ, ಆ ವಿಚಾರದಲ್ಲಿ ನಿಮ್ಗೆ ಉತ್ತಮವಾದಂಥ ಪ್ರತಿಫಲ ಸಿಗುವಂಥದ್ದಿದೆ. ಇನ್ನು ವೃತ್ತಿ ಮತ್ತು ಆದಾಯ ನೋಡಿದಾಗ, ವೃತ್ತಿ ಶ್ರಮದಾಯಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ, ಆನೆಸ್ಟ್ ಆಗಿ ಮಾಡ್ತೀರಾ, ನಿಷ್ಠೆಯಿಂದ ಮಾಡ್ತೀರಾ, ಅದಕ್ಕೆ ತಕ್ಕಂಥ ರೀತಿಯಲ್ಲಿ ನಿಧಾನಕ್ಕಾದರೂ ಸ್ಲೋ ಆಗಿ ನಿಮಗೆ ಆದಾಯಗಳು ಗಳಿಸುವಂತಹ ಸ್ಥಿತಿ ಕೂಡ ಬರುತ್ತೆ. ಖರ್ಚು ವಿಚಾರ, ಅನವಶ್ಯಕವಾದಂತಹ ತಲೆ ಹೊರೆ, ಟೆನ್ಷನ್ಗಳು, ಬಾಧ್ಯತೆಗಳು, ಜವಾಬ್ದಾರಿಗಳು, ಅವುಗಳಿಗೋಸ್ಕರ ಸ್ವಲ್ಪ ಸುತ್ತಾಟ ತಿರುಗಾಟ ಮಾಡಿ ಸಾಲಗಳನ್ನ ತೀರಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀರಾ, ಅವು ಕೂಡ ಉತ್ತಮ ರೀತಿಯಲ್ಲಿ ಫಲ ಸಿಗತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಉತ್ತಮವಾದಂಥ ಶುಭ ಫಲ ಇದೆ. 24 ಆಗಸ್ಟ್ ನಂತರ ಸ್ವಲ್ಪ ಶುಕ್ರ ಮಿತ್ರಸ್ಥಾನದಲ್ಲಿ ವ್ಯವಹಾರ ಉಂಟಾಗುವಂಥದ್ದು, ಗಲಾಟೆ ಉಂಟಾಗದ್ದು, ಫೈನಾನ್ಸಿಯಲ್ ಮ್ಯಾಟರ್ಸ್ ಆಗಿರ್ಬೋದು, ಗೋಲ್ಡ್ ತೆಗೆಯೋದು ಕೊಡೋದು ಅಥವಾ ಲೋನ್ ಮಾಡುವಂಥದ್ದು, ಈ ವಿಚಾರಗಳಲ್ಲಿ ಸ್ವಲ್ಪ ವ್ಯಾಜ್ಯಗಳು ಉಂಟಾಗುವಂತಹದ್ದು, ಗೋಲ್ಡ್ ಲೋನ್ ಮೇಲೆ ಸೊ ಕೇಸ್ಗಳು ಬರುವಂತಹದ್ದು, ಅಂದರೆ ಅದು ಮುಟ್ಟುಗೋಲು ಮಾಡಿಕೊಳ್ಳುವಂತಹದ್ದು, ಈ ವಿಚಾರವಾಗಿ ತಂಟೆ ತಕರಾರುಗಳು ರೈಸ್ ಆಗುವಂತಹದ್ದು ಬರುವ ಸಾಧ್ಯತೆ ಆಗಸ್ಟ್ 24ರ ನಂತರ ಬರುತ್ತೆ. ಈ ವಿಚಾರವನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಹೆಚ್ಚಿನ ವೈಪರೀತ್ಯಗಳು ಇರೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.